ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಕೃಷ್ಣಜಿ ಮಂಡನ್, ಕರಾವಳಿ ಮಾತುಕತೆ ನಿಮ್ಮ ವಾಹಿನಿ. ವೀಕ್ಷಕರೇ, ಇತ್ತೀಚೆಗೆ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಭೀಕರವಾದ ಮಳೆಯ ಅಬ್ಬರ ಹೆಚ್ಚಾಗಿದೆ. ಅಬ್ಬರದಿಂದಾಗಿ ಕರಾವಳಿಯ ಪ್ರಮುಖ ನದಿಗಳಲ್ಲಿ ಒಂದಾದಂತಹ ವರಹೈ ನದಿಯಲ್ಲಿ ನೀರಿನ ಉಬ್ಬರ ಹೆಚ್ಚಾಗಿದ್ದು, ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ. ಈಗ ನಾವು ನೋಡ್ತಾ ಇರುವಂಥ ದೃಶ್ಯ, ಹಾಲಾಡಿ ಬ್ರಿಡ್ಜ್ ಏನಿದೆ, ಸೇತುವೆ, ಆ ಸೇತುವೆ ಮೇಲಿನ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸೇತುವೆಯ ಇಕ್ಕೆಲಗಳಲ್ಲೂ ಕೂಡ ವರಾಹಿ ನದಿಯ ನೀರು ಯಾವ ರೀತಿಯಲ್ಲಿ ರಭಸವಾಗಿ ಹರಿತಾ ಇದೆ ಅಂತ ಹೇಳೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಈ ಕಡೆ ಮರಳುಚಿಕ್ಕು, ಆದಿ ಮರಳುಚಿಕ್ಕು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಆದರೆ ಸ್ವಲ್ಪ ಮಳೆಯ ಅಬ್ಬರ ಕಡಿಮೆ ಆದ್ರಿಂದ ನೀರು ನಿಧಾನವಾಗಿ, ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಚಲಿಸ್ತಾ ಇದೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ರಲ್ಲ, ಇದು ವರಹೈ ನದಿಯ ಹಾಲಾಡಿ ಬ್ರಿಡ್ಜಿನ ಪಕ್ಕದಲ್ಲಿರುವ ಮರಳುಚಿಕ್ಕು, ಆದಿ ಮರಳುಚಿಕ್ಕು ದೈವಸ್ಥಾನಗಳ ಸ್ಥಳ. ಈಗ ನೋಡ್ತಾ ಇರುವಂಥದ್ದು ಸೌಡದಲ್ಲಿರುವ ಅಗ್ರಹಾರ ಸಾಂಬ ಸದಾಶಿವನ ದೇವಸ್ಥಾನದ ಹಿಂಭಾಗದ ನದಿಯ ದೃಶ್ಯ. ಈ ದೃಶ್ಯ ಏನಂತ ಹೇಳಿದ್ರೆ, ಶಂಕರನಾರಾಯಣ ಹಾಗೂ ಸೌಡದ ನಡುವೆ ನಿರ್ಮಾಣವಾಗುತ್ತಿರುವ ಹೊಸ ಸೇತುವೆ ಏನಿದೆ, ಆ ಸೇತುವೆಯ ಮೇಲ್ಭಾಗದಿಂದ ಕಂಡು ಬಂದಂಥ ದೃಶ್ಯ. ನೀರು ಯಾವ ಮಟ್ಟದಲ್ಲಿ ಹರಿತಾ ಇದೆ ನೋಡಿ. ಇದು ಅರಬ್ಬಿ ಸಮುದ್ರವನ್ನ ಸೇರುವಂಥ ನದಿ. ಪಂಚಗಂಗೋಳಿಯಲ್ಲಿ ಲೀನವಾಗುವ ಪ್ರಮುಖ ನದಿಗಳಲ್ಲಿ ಇದು ಒಂದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಲ್ಲಿ ನೀರು ಹರಿತಾ ಇದೆ ಅಂತ. ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಆದ್ರಿಂದ ಅಷ್ಟೊಂದು ರಭಸವಾಗಿ ಕಾಣ್ತಾ ಇಲ್ಲ. ಆದರೂ ಕೂಡ ಅಕ್ಕಪಕ್ಕದಲ್ಲೆಲ್ಲ ಕೂಡ ನೀರು ನುಗ್ಗಿದೆ. ಕೃಷಿ ಭೂಮಿ, ತೋಟ ಎಲ್ಲ ಕಡೆಯಲ್ಲೂ ಕೂಡ ನೀರು ನುಗ್ಗಿರುವಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಸೌಡ ನೂತನ ಸೇತುವೆಯ ಕೆಳಭಾಗದ ದೃಶ್ಯ. ತಳಭಾಗ ಅಂತಾರಲ್ಲ, ಆ ಕುಂದ ಇದೆಯಲ್ಲ, ಆ ಕುಂದದ ದೃಶ್ಯ. ಬ್ರಿಡ್ಜ್ ಮಾಡುವಾಗ ಮಣ್ಣನ್ನು ಹಾಕಿದ್ರಲ್ಲ, ಆ ಮಣ್ಣೆಲ್ಲ ತೊಳ್ಕೊಂಡು ಹೋಗಿದೆ. ನೋಡಿ ಯಾವ ರೀತಿಯಲ್ಲಿ ನೀರು ನುಗ್ಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಈ ರಸ್ತೆ ನೋಡಿ, ಇದು ಸೌಡದ್ದು. ಸೌಡ ಮತ್ತೆ ಅಗ್ರಹಾರಕ್ಕೆ ಸಂಧಿಸುವಂತ ಒಂದು ರಸ್ತೆ ಇದು. ಅಗ್ರಹಾರ ಸಾಂಬ ಸದಾಶಿವ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆಯ ಅವಸ್ಥೆ ಮೊನ್ನೆ ಮಳೆಯಿಂದ ಆದಂಥದ್ದು. ರಸ್ತೆ ಪೂರ್ಣ ಕೊಚ್ಚಿ ಹೋಗಿದೆ. ಅಷ್ಟೇ ಅಲ್ಲದೆ ಅಲ್ಲೊಂದು ಹಾಸ್ಟೆಲ್ ಕೂಡ ನಿರ್ಮಾಣ ಆಗುತ್ತೆ. ಆ ಹಾಸ್ಟೆಲಿಗೂ ಕೂಡ ಹೊಸ ರಸ್ತೆ ನಿರ್ಮಾಣ ಮಾಡ್ತಾರೆ, ಅದೆಲ್ಲ ಕೊಚ್ಚಿ ಹೋಗಿದೆ. ಇಲ್ಲಿ ನೋಡಿ, ಮೆಟ್ಕಲ್ ಗಣಪತಿ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಇದು. ಇಲ್ಲೇ ಮೇಲ್ಭಾಗದಲ್ಲಿ ಒಂದು ಎಲಿಮೆಂಟರಿ ಶಾಲೆ ಇದೆ. ಆ ಶಾಲೆ ಮುಚ್ಚುಗಡೆ ಆಗಿದೆ, ಕೆಲವು ವರ್ಷ ಆಯಿತು. ಅಲ್ಲಿ ಒಂದು ಅಂಗನವಾಡಿ ಇದೆ, ಅದಕ್ಕೂ ಕೂಡ ಹೋಗುವಂತ ರಸ್ತೆಯನ್ನ ನೀವು ನೋಡ್ತಾ ಇರಿ. ಇದೇ ರಸ್ತೆ. ಈ ರಸ್ತೆಯಲ್ಲಿ ಹೋದ್ರೆ ಮೇಲೊಂದು ಶಾಲೆ ಸಿಗುತ್ತೆ, ಸರ್ಕಾರಿ ಶಾಲೆ. ಇದು ಮೆಟ್ಕಲ್ ಮಹಾಗಣಪತಿ ದೇವಸ್ಥಾನದ ರೋಡ್ ಇದು. ಆ ದೇವಸ್ಥಾನ ಕಟ್ತಾ ಇದ್ದಾರೆ ಹೊಸದಾಗಿ. ಅದ ಏನು ಮಾಡ್ತಾ ಇದ್ರೆ ಅಲ್ಲಿ ಕುಸಿತ ಇದೆ. ಇದು ಸರ್ಕಾರಿ ಶಾಲೆ. ಆ ಶಾಲೆ ಮುಚ್ಚುಗಡೆ ಆಗಿ ಕೆಲವು ವರ್ಷ ಆಗಿದೆ. ಇದರ ಪಕ್ಕದಲ್ಲಿ ಇದೇ ದೇವಸ್ಥಾನ. ಇನ್ನೇನೋ ಹಂಚಾಕ್ಬೇಕಂತೆ, ಹಂಚಾಕ್ಲಿಕ್ಕೆ ಈ ರೋಡ್ನಲ್ಲಿ ತರ್ಲಿಕ್ಕೆ ಆಗುದಿಲ್ಲ ಅಂತೆ. ಆ ದೇವಸ್ಥಾನಕ್ಕೆ ಹೋಗೋ ಇನ್ನೊಂದು ರಸ್ತೆ ಇದು. ಇದು ಅಂಗನವಾಡಿ. ಅಂಗನವಾಡಿ ಮಕ್ಕಳು ಇದೇ ರಸ್ತೆಯಲ್ಲಿ ಬರಬೇಕು.